ನಮಸ್ಕಾರ ಸ್ನೇಹಿತರೆ 500 GK ಸೀರೀಸ್ ಏನ್ ಮಾಡ್ತಾ ಇದೀವಿ. ಕರ್ನಾಟಕದ ಮತ್ತೆ ಭಾರತದ ಇತಿಹಾಸದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಇತ್ತೀಚೆಗೆ ಬಂದಿತ್ತು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ದಿಸ್ ಪ್ಲೇ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಜಿಕೆ ಸಂಬಂಧಪಟ್ಟಂತೆ ಏನ್ ನಾವು KA ಪ್ಯಾಟರ್ನ್ ಮಾಡ್ತಾ ಇದೀವಿ ನೋಡಿ. ಈ ಒಂದು ರೀಸೆಂಟ್ ಆಗಿ ಬಂದಿರತಕ್ಕಂಥ ಎಕ್ಸಾಮ್ ಅಲ್ಲೂ ಕೂಡ ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋಸ್ ಗಳಿಂದ ನೀವು ತೆಗೆದ್ರೆ ನಿಮ್ಗೆ ಸಿಗುತ್ತೆ. ನಾನು ಮಧ್ಯ ಹೇಳ್ತಾ ಇರ್ತೀನಿ ಯಾವ ವಿಡಿಯೋದಿಂದ ಬಂದಿರುತ್ತೆ ಏನು ಅಂತ, ಮಧ್ಯ ತೋರಿಸ್ತಾ ಇರ್ತೀನಿ ನಿಮಗೆ. ವೆರಿ ಇಂಪಾರ್ಟೆಂಟ್ ನೋಡಿ. ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 36ನೇ ನಂಬರ್ ವಿಡಿಯೋ ನೋಡಿ. ನಿಮ್ಗೆ 36 ಸಂವಿಧಾನ ಇತಿಹಾಸ, 36, 37, 38, 39 ಈ ಒಂದು ಇದ್ರಲ್ಲಿ ನೋಡಿ SDA ಬಂದಿರೋ ಪ್ರಶ್ನೆಗಳು ಇಲ್ಲಿ ಬೇರೆ ರೀತಿ ಕೇಳಿದ್ದಾನೆ. ಸೊ ಹಂಗಾಗಿ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಕ್ಕಂಥದ್ದು. ಎಲ್ಲ ಲಿಂಕ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನನ್ನ ಪ್ಲೇ ಲಿಸ್ಟ್ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ, ಮಾಡ್ಕೊಳ್ಳಿ. ಓಕೆ, ಸೊ ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್, ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ, ಬನ್ನಿ. ಏಕೀಕರಣದ ಸಮಯದಲ್ಲಿ ಮೈಸೂರು ರಾಜ್ಯದೊಂದಿಗೆ ವಿಲೀನಗೊಂಡ ಬಾಂಬೆ ಕರ್ನಾಟಕದ ಪ್ರಾಂತ್ಯಗಳು ನೋಡಿ. ಇದು ತುಂಬಾ ಸಲ ಬೇರೆ ಬೇರೆ ಕ್ವಶನ್ಸ್ ಅಡಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಮೊದಲು ಹೆಂಗಿತ್ತು ನಮ್ಮ ಸ್ವತಂತ್ರದ ಪೂರ್ವ ಭಾರತ ಮತ್ತೆ ಕರ್ನಾಟಕದ ಇತಿಹಾಸಗಳಲ್ಲೂ ನಾವು ಡಿಸ್ಕಸ್ ಮಾಡಿದ್ದೀನಿ ನಿಮಗೆ. ಮತ್ತೆ ನಮ್ಮ ಪ್ರಶ್ನೋತ್ತರ ಸೀರೀಸ್ ನೋಡೋ ಅಲ್ಲೂ ಕೂಡ ಇದೆ ನಿಮಗೆ. ವೆರಿ ಇಂಪಾರ್ಟೆಂಟ್ ಮ್ಯಾಪ್ ಯಾವುದು ಮೈಸೂರು ಪ್ರಾಂತ್ಯ ಅಂತಿತ್ತು. ನಮ್ಮ ಕರ್ನಾಟಕದ ಒಂದಷ್ಟು ಭಾಗಗಳು ಬಾಂಬೆ ಕಡೆ ಹೋಗಿದ್ವು. ಅದರಲ್ಲಿ ನೋಡೋದಾದ್ರೆ ಬೆಳಗಾವಿ, ಧಾರವಾಡ, ಬಿಜಾಪುರ, ಉತ್ತರ ಕನ್ನಡ ಇದು ಬಾಂಬೆ ಪ್ರಾಂತ್ಯಕ್ಕೆ ಸೇರಿತ್ತು. ಈ ಕಲ್ಯಾಣ ಕರ್ನಾಟಕ ಅಂತೀವಲ್ಲ, ಯಾವ್ದಾವ್ದಿತ್ತು ಹೇಳ್ತೀರಾ ನೋಡಿ. ಕೊಡಗು ಇದಿಲ್ಲ, ಕೊಡಗು ಸಪರೇಟ್ ಇತ್ತು, ಯಾವುದಕ್ಕೂ ಸೇರಿಲ್ಲ, ಅದೊಂದು ಸಪರೇಟ್ ಆಗಿತ್ತು. ಓಕೆ, ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು. ಸೊ ನಾನು ತೋರಿಸ್ತೀನಿ ಮ್ಯಾಪ್ ಮುಖಾಂತರ ಕೂಡ. ಸಿ ದಿಸ್ ಬ್ಲೂ ಕಲರ್ ಇದೆಯಲ್ಲ, ಬ್ಲೂ ಇಶ್, ಇದು ನಮ್ಮ ಮೈಸೂರು ಪ್ರಾಂತ್ಯ ಆಗಿತ್ತು. ಕೂರ್ಗ್ ನೋಡಿ, ಇದು ಸಪರೇಟ್ ಆಗಿದೆ. ಈ ಸೌತ್ ಕೆನರಾ, ಓಕೆ, ದಕ್ಷಿಣ ಕನ್ನಡ ಮತ್ತೆ ಬಳ್ಳಾರಿ ಇದೆಯಲ್ಲ, ಇದೆರಡು ಎಸ್ಪೆಷಲಿ ದಿಸ್ ಒನ್ ಅಂಡ್ ದಿಸ್ ಒನ್, ಇದು ಮದ್ರಾಸ್ ಪ್ರಾಂತ್ಯ ಆಗಿತ್ತು. ಮದ್ರಾಸಿಗೆ ಸೇರಿತ್ತು ಸೌತ್ ಕೆನರಾ. ಓಕೆ, ನಿಮ್ ನೋಡ್ತೀರಾ ತುಳು ಆಲ್ಮೋಸ್ಟ್ ನೀವು ಇಲ್ಲಿ ಭಾಷೆ ಒಂದ್ ರೀತಿ ನಿಮ್ಗೆ ತಮಿಳ್ ತರಾನೇ ಸ್ವಲ್ಪ ಇದಾಗುತ್ತೆ ನಿಮಗೆ. ಸೊ ತುಳು, ಸೌತ್ ಕೆನರಾ ಮತ್ತೆ ಬಳ್ಳಾರಿ ನಿಮಗೆ ಏನು ಸರ್, ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು. ರಾಯಚೂರು, ಗುಲ್ಬರ್ಗ, ಬೀದರ್ ಇದು ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿತ್ತು. ಇದು ಬಿಜಾಪುರ, ಬೆಳಗಾಂ, ಧಾರವಾಡ ಕೆನರಾ, ಅಂದ್ರೆ ಇದು ನಾರ್ತ್ ಕೆನರಾ ಅಂತ ಕರಿತೀವಿ. ಉತ್ತರದ ಒಂದು ಕೆನರಾ ಇದೇನಿದೆ ಇದು ನಮಗೆ ಬಾಂಬೆ ಪ್ರಾಂತ್ಯಕ್ಕೆ ಸೇರಿತ್ತು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ನೋಡಿ. 4-5 ನಿಮಗೆ ರಾಷ್ಟ್ರೀಯ ಕಾಂಗ್ರೆಸ್ ಏನ್ ನಡೀತಿತ್ತು ಅಧಿವೇಶನಗಳು, ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೊತ್ತಿರಬೇಕು. ಪದೇ ಪದೇ ಹೇಳ್ತಾ ಇರ್ತೀನಿ ಇದನ್ನು ಕೂಡ. 4-5 ಪಾಯಿಂಟ್ಸ್ ಗಳನ್ನ ಒಟ್ಟಿಗೆ ಕೇಳ್ಬಿಡ್ತಾನೆ ಒಂದು ಕ್ವಶನ್ ಅಲ್ಲಿ ನೋಡಿ. ಬಾಂಬೆಯಲ್ಲಿ ನಡೆದ ಮೊದಲ ಅಧಿವೇಶನ ನೋಡಿ, ಎಒ ಹ್ಯೂಮ್ಸ್ ಅಧ್ಯಕ್ಷರಾಗಿದ್ದು ಅನ್ನೋದು ತಪ್ಪು ಅಲ್ಲ ಸರ್. ಸಿ ಇಲ್ಲಿ ಯಾರು ಫಸ್ಟ್ ಇದನ್ನ ಸ್ಥಾಪನೆ ಮಾಡಿದ್ದವರು WC ಬ್ಯಾನರ್ಜಿ ಅವರು ಇವರ ಅಧ್ಯಕ್ಷರಾಗಿದ್ರು. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ತೀವ್ರಗಾಮಿ ನಾಯಕನಾದ ಬಾಲಗಂಗಾಧರ ತಿಲಕ್ 1907 ಸೂರತ್ ಅಧಿವೇಶನ ನೋಡಿ. ತಿಲಕ್ ರವರು ಯಾವುದೇ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷ ಆಗಿದ್ರೆ ಆಗೇ ಇರ್ಲಿಲ್ಲ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಅವರು ಯಾವುದೇ ಒಂದು ಕಾಂಗ್ರೆಸ್ನ ಒಂದು ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರಲಿಲ್ಲ. ಅನಿ ಬೆಸೆಂಟ್ 1917 ಕಲ್ಕತ್ತಾದಲ್ಲಿ ನಡೆದ ಅಧಿವೇಶನದಲ್ಲಿ ಮೊದಲ ಮಹಿಳಾ ಅಧ್ಯಕ್ಷರು. ಹೌದು, ಸಿ ಮೊದಲ ಮಹಿಳೆ ತಗೊಂಡ್ರೆ ಇವರೇ. ಮೊದಲ ಭಾರತೀಯ ಮಹಿಳೆ ತಗೊಂಡ್ರೆ ಸರೋಜಿನಿ ನಾಯ್ಡು ಬರ್ತಾರೆ. ಓಕೆ, ಮೊದಲ ಭಾರತೀಯ ಮಹಿಳೆ ತಗೊಂಡ್ರೆ ಸರೋಜಿನಿ ನಾಯ್ಡು ಬರ್ತಾರೆ. ಓಕೆ, ಸರೋಜಿನಿ ನಾಯ್ಡು ಬರ್ತಾರೆ. ಇನ್ನು ಜವಾಹರ್ಲಾಲ್ ನೆಹರು 1929 ಲಾಹೋರ್ ಅಧಿವೇಶನ, ವೆರಿ ಇಂಪಾರ್ಟೆಂಟ್. ಪೂರ್ಣ ಸ್ವರಾಜ್ ಇದಂತೂ ಗೊತ್ತೇ ಇದೆ ನಿಮಗೆ ಅಲ್ವಾ ಸರ್. ಸೊ ಯಾವ ಆಪ್ಷನ್ಸ್, ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ನಾ ಕನ್ನಡದಲ್ಲಿ ತಗೊಂಡಿಲ್ಲ ಯಾವ ಆಪ್ಷನ್ಸ್ ಕರೆಕ್ಟ್ ಅಂತ. ಇಲ್ಲಿ ದೊಡ್ಡ ಕ್ವಶನ್ಸ್ ಗಳಾಗಿರೋದ್ರೆ ಎರಡೂ ಒಂದೇ ಪೇಜಲ್ಲಿ ಫಿಟ್ ಮಾಡ್ಬೇಕು, ಕನ್ನಡ ಮತ್ತು ಇಂಗ್ಲಿಷ್. ಸೊ ಹಂಗಾಗಿ ಸೊ 2 ಆಪ್ಷನ್ಸ್ ಕರೆಕ್ಟ್. ಯಾವುದು ಸರ್? ಆಪ್ಷನ್ C and D ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ B ತಪ್ಪು, A ತಪ್ಪು. ನಾನು ಕಂಪ್ಲೀಟ್ ಲಿಸ್ಟ್ ಕೊಟ್ಬಿಡ್ತೀನಿ ನಾನು ನಿಮಗೆ. ಮೊದಲನೇ ಒಂದು ಅಧಿವೇಶನ 1885ರಲ್ಲಿ ಬಾಂಬೆಲ್ ಆಯಿತು. ಪ್ರಥಮ ಮುಸ್ಲಿಂ ಅಧ್ಯಕ್ಷ ಸೈಯದ್ ಬಬ್ರುದ್ದೀನ್ ತ್ಯಾಬ್ಜಿ ಅವರು. ಪ್ರಥಮ ಆಂಗ್ಲ ಅಧ್ಯಕ್ಷ ಎಒ ಹ್ಯೂಮಲ್ಲ ಜಾರ್ಜ್ ಜೂಲೆ ಅವರು. ಓಕೆ, ಅಲಹಾಬಾದ್ ಎಲ್ಲ ನಡೆದ 1888ರಲ್ಲಿ. ಓಕೆ, ಕನ್ನಡಿಗ ನಾರಾಯಣರಾವ್ ಚಂದ್ರಾರ್ಕರ್, ಲಾಹೋರ್ 1900ರಲ್ಲಿ. ಓಕೆ, ಇನ್ನು ಕಾಂಗ್ರೆಸ್ ಒಡಕು ಸೂರತ್ ಆಗಿರ್ಬೋದು. ಪೂರ್ಣ ಸ್ವರಾಜ್ 1929 ಲಾಹೋರಲ್ಲಿ ಆಗಿರ್ಬೋದು. ಭಾರತದ ಪ್ರಥಮ ಮಹಿಳಾ ಅಧ್ಯಕ್ಷ ಕಲ್ಕತ್ತಾದಲ್ಲಿ 1917ರಲ್ಲಿ ಶ್ರೀಮತಿ ಅನಿ ಬೆಸೆಂಟ್ ಅವರಾಗಿರ್ಬೋದು. ಓಕೆ, ಸೊ ಇವೆಲ್ಲ ಪ್ರಥಮ ಭಾರತೀಯ ಮಹಿಳಾ ಅಧ್ಯಕ್ಷರು.
ಸರಿ, ಇಲ್ಲಿ ನೋಡಿ ಕಾನ್ಪುರ್ ಶ್ರೀಮತಿ ಸರೋಜಿನಿ ನಾಯ್ಡು, ಕಲ್ಕತ್ತಾದಲ್ಲಿ ಅನ್ನಿ ಬೆಸೆಂಟ್ ಪ್ರಥಮ ಮಹಿಳಾ ಅಧ್ಯಕ್ಷ. ಓಕೆ, ಸೊ ಇವೆಲ್ಲ ಕೂಡ ಗೊತ್ತಿರಲಿ, ಎಕ್ಸಾಮ್ ಅಲ್ಲಿ ಕೇಳ್ತೇನೆ ಸ್ನೇಹಿತರೆ. ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ, ಇದನ್ನ ಒಂದ್ಸಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾವಾಗ ಆಗಿರಲಿಲ್ಲ, ಯಾರೋ ಏನು ಎತ್ತ ಅಂತ. ಹಳ್ಳಿಯಲ್ಲಿ ನಡೆದ ಅಧಿವೇಶನ ಬೈಜಾಪುರ್, ಜವಾಹರ್ಲಾಲ್ ನೆಹರು. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ ಸರ್. ಪೋರ್ಚುಗೀಸರಿಗೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ನಿಮ್ಮ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಕ್ವಶನ್ಸ್ಗಳು ಇತ್ತೀಚೆಗೆ ಬರ್ತಾ ಇರೋದು ಸ್ನೇಹಿತರೆ. ಡೈರೆಕ್ಟ್ ಪಾಯಿಂಟ್ಸ್ ಕೇಳಲ್ಲ ನಿಮಗೆ, ಕಾನ್ಸೆಪ್ಟ್ಸ್. ನೀವು ಪೋರ್ಚುಗೀಸರ ಬಗ್ಗೆ ಏನು ಓದಿದ್ದೀರಾ, ಓಕೆ, ವಿಜಯನಗರ ಅವ್ರಿಗೆ ಏನು ರಿಲೇಶನ್ಶಿಪ್ ಇತ್ತು ಓದಿದ್ದೀರಾ, ಸೊ ಆ ತರ ಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ. ಓಕೆ, ಇಲ್ಲಿ ಅಲ್ಬುಕರ್ಕ್ ಕೂಡ ಇದ್ದಾನೆ. ಓಕೆ, ಪೋರ್ಚುಗೀಸ್ ಅಂತ ತಕ್ಷಣ ನಿಮಗೆ ಬ್ಲೂ ವಾಟರ್ ಪಾಲಿಸಿ ಗೊತ್ತಿರಬೇಕು. ಬ್ಲೂ ವಾಟರ್ ಪಾಲಿಸಿ ವೆರಿ ಇಂಪಾರ್ಟೆಂಟ್. ಯಾರು ತಂದಿದ್ದು ಬ್ಲೂ ವಾಟರ್ ಪಾಲಿಸಿ? ಯಾರು ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ಓಕೆ, ಇಲ್ಲಿ ಏನಿದೆ ಆಪ್ಷನ್ಸ್ ನೋಡ ಬನ್ನಿ. ಫಸ್ಟ್, ಅವರು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸ್ನೇಹಪರ ಸಂಬಂಧ ಹೊಂದಿದ್ದರು. ಹೌದು ಸರ್, ವಿಜಯನಗರ ಸಾಮ್ರಾಜ್ಯದೊಂದಿಗೆ ಪೋರ್ಚುಗೀಸರು ಸ್ನೇಹಪರ, ಒಂದು ರೀತಿ ಅವ್ರಿಗೆ ಬಹುಮನಿ ಮುಖಾಂತರ ದಕ್ಕನ್ ಸುಲ್ತಾನರಿದ್ರಲ್ಲ, ಅವ್ರ ಮುಖಾಂತರ ಅವ್ರಿಗೆ ಹೆಲ್ಪ್ ಕೂಡ ಬೇರೆ ತರ ಅವ್ರಿಗೆ ಏನೋ ಪೋರ್ಚುಗೀಸರು ಬ್ರಿಟಿಷರ ವಿರುದ್ಧ ಇದಾಗಬೇಕು ಅಂತೇಳಿ, ಮತ್ತೆ ಇಲ್ಲಿನ ದಕ್ಕನ್ ಸುಲ್ತಾನ ವಿರುದ್ಧ ಇದಾಗ್ಲಿ ಅಂತ ಹೇಳಿ ಅವರು ಕುದುರೆಗಳನ್ನ ಕೂಡ ಕೊಡ್ತಾ ಇದ್ರು. ಅವರು ಧಾರ್ಮಿಕ ಅಸಹಿಷ್ಣುತೆ. ಎಸ್, ದಿಸ್ ಈಸ್ ಕರೆಕ್ಟ್. ಯಾಕೆ ಎಲ್ಲಿದ್ರು ಅವರು ಪೋರ್ಚುಗೀಸರು ಹೇಳಿ? ಮೇನ್ ಗೋವಾ ಅಲ್ವಾ? ಗೋವಾದಲ್ಲಿ ನೋಡಿ ನಿಮ್ಗೆ ಅವರು ಕ್ರಿಶ್ಚಿಯನ್ ಮಿಷನರಿಗಳನ್ನ ಹೆಚ್ಚು ಮುಂದಕ್ಕೆ ತರಕ್ಕೆ, ದೇವಾಲಯಗಳನ್ನ ಇದು ಮಾಡೋದಕ್ಕೋಸ್ಕರ, ಸೊ ಹಾಗಾಗಿ ಧಾರ್ಮಿಕ ಅಸಹಿಷ್ಣುವಾಗಿದ್ರು. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಲ್ಬುಕರ್ಕನು ಪರ್ಷಿಯನ್ರಿಂದ ಹೊರ್ಮುಜ್ ಜಲ ದ್ವೀಪವನ್ನು ಗೆದ್ದುಕೊಂಡನು. ಎಸ್, ದಿಸ್ ಇಸ್ ಕರೆಕ್ಟ್. ಹೊರ್ಮುಜ್ ಜಲಸಂಧಿ ಇದೆಯಲ್ಲ ನೋಡಿ, ಏನಕ್ಕೆ ಕೇಳಿದಾನೆ ಅಂತ. ಈಗ ಹೊರ್ಮುಜ್ ಜಲಸಂಧಿ ನಿಮಗೆ ನ್ಯೂಸ್ ಇದೆ, ಅದಕ್ಕೆ ಸಂಬಂಧಪಟ್ಟ ಇತಿಹಾಸ ಏನಾದ್ರು ನಿಮಗೆ ಓದಿದ್ದೀರಾ ಅನ್ನೋದನ್ನ ಟೆಸ್ಟ್ ಮಾಡ್ತಾ ಇದ್ದಾನೆ. ಸೊ ಅದನ್ನೇ ಹೇಳೋದು ನಾನು, ಕರೆಂಟ್ ಅಫೇರ್ ರಿಲೇಟೆಡ್ ನಿಮಗೆ ಸ್ಟ್ಯಾಟಿಕ್ ಪೋರ್ಷನ್ಸ್ ಗಳನ್ನ ಓದ್ಕೋಬೇಕಾಗತ್ತೆ ಅಂತ. ಸೊ ಹಂಗೆ ಕೇಳೋದು ಎಕ್ಸಾಮ್ಗಳಲ್ಲೂ ಕೂಡ. ಹೊರ್ಮುಜ್ ದ್ವೀಪ ಇದೆ. ನಾನು ನಿಮಗೆ ಈ ಪ್ಲೇಸಸ್ ಇನ್ ನ್ಯೂಸ್ ಅಂತ ಸೀರೀಸ್ ಮಾಡಿದ್ದೀನಿ, ಹೋಗಿ ತೆಗೆದು ನೋಡಿ, ಪ್ಲೇಸಸ್ ಇನ್ ನ್ಯೂಸ್ ಅಂತ. ಹೊರ್ಮುಜ್ ಜಲಸಂಧಿ ಇದೆಯಲ್ಲ ಸರ್, ಅದು ಸ್ಟ್ರೈಟ್ ಅಲ್ವಾ, ಜಲಸಂಧಿ ಅಲ್ವಾ ಅಂತ ಕೇಳಿದ್ರೆ, ಸರ್ ಅಲ್ಲೊಂದು ದ್ವೀಪ ಇದೆ, ಸಣ್ಣ ದ್ವೀಪ ಹೊರ್ಮುಜ್. ಹೋಗಿ ಚೆಕ್ ಮಾಡಿ, ನಾವು ಪ್ಲೇಸಸ್ ಇನ್ ನ್ಯೂಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಿಮಗೆ ಅಲ್ಲಿ ಹೋಗಿ ನೋಡಿದ್ರೆ ಸ್ನೇಹಿತರೆ, ಕಂಪ್ಲೀಟ್ ಪರ್ಷಿಯನ್ ಗಲ್ಫ್ ಅಲ್ಲಿ, ಓಕೆ, ಪರ್ಷಿಯನ್ ಕೊಲ್ಲಿ ಅಂತ ಏನ್ ಕರಿತೀವಿ, ಪರ್ಷಿಯನ್ ಕೊಲ್ಲಿ, ಅಲ್ಲಿ ತುಂಬಾ ಸಣ್ಣ ಸಣ್ಣ ದ್ವೀಪಗಳಿದೆ. ಎಕ್ಸಾಮ್ ಅಲ್ಲಿ ಕೇಳಬಹುದು ಅದನ್ನ, ಎಕ್ಸಾಮ್ ಅಲ್ಲಿ ಅಪ್ಕಮಿಂಗ್ ಅಲ್ಲಿ ನಿಮಗೆ. ಅದು ಯಾರ ಸೂಪರ್ದಿಲ್ಲ, ಯಾರ ಜೊತೆ ಡಿಸ್ಪ್ಯೂಟ್ಸ್ ಇದೆ, ಇವೆಲ್ಲ ನಾವು ಪ್ಲೇಸಸ್ ಇನ್ ನ್ಯೂಸ್ 2025 to 26 ಮಾಡ್ತಾ ಇದೀವಿ. ನೋಡಿ, 2 ಪಾರ್ಟ್ ಆಗಿದೆ, ನೋಡಿಲ್ಲ ಅನ್ನೋ ನೋಡಿ. ಓಕೆ, ಬಂಗಾಳ ಮತ್ತು ಕೋರಮಂಡಲ ತೀರಗಳ ಅವರ ವ್ಯಾಪಾರ ನೆಲೆಗೊಳ್ಳಿಲ್ಲ. ಹೌದಾ? ಬಂಗಾಳ ಬಂಗಾಳ ಅಂದ ತಕ್ಷಣ ನಿಮ್ಗೆ ಬ್ರಿಟಿಷರು, ಕೋರಮಂಡಲ ಅಂದ್ರೆ ನಿಮಗೆ ಒನ್ಸ್ ಅಗೇನ್ ನಿಮ್ಗೆ ಏನನ್ಸುತ್ತೆ, ಇಲ್ಲ ಕೋರಮಂಡಲ ಇದ್ರು, ಬಟ್ ಬಂಗಾಳದಲ್ಲಿ ಇಲ್ಲ ಅನ್ಸುತ್ತೆ. ಬಟ್ ರಾಂಗ್. ಅವ್ರ ಕಂಪ್ಲೀಟ್ ಲಿಸ್ಟ್ ನಿಮ್ಗೆ ಗೊತ್ತಿರಬೇಕು. ಕಣ್ಣಾಡ್ಸ್ಕೊಂಡಿದ್ರೆ ದಿಸ್ ಇಸ್ ರಾಂಗ್. ABC ಇಸ್ ರೈಟ್ ಆನ್ಸರ್. ಅಲ್ಲೂ ಇದ್ರು ಅವರು, ನಾನು ಕೊಡ್ತೀನಿ, ಕಂಪ್ಲೀಟ್ ಲಿಸ್ಟ್ ಕೊಡ್ತೀನಿ ಸ್ನೇಹಿತರೆ. ನೋಡಿ, 1950ರಲ್ಲಿ ಸ್ಥಳೀಯ ದೇವಾಲಯ ನಾಶಕ್ಕೆ ಅವರು ಹೆಸರುವಾಸಿ ಆಗಿದ್ರು ಪೋರ್ಚುಗೀಸರು. ಓಕೆ, ಇನ್ನು ಬಂಗಾಳದ ಹೂಗ್ಲಿ, ನಾಗಪಟ್ಟಣಂ, ಕೋರಮಂಡಲ್ ಕರಾವಳಿ ತೀರಗಳು, ನೋಡಿ ಗುಜರಾತ್ ಆಗಿರ್ಬೋದು, ಡಿಯು ಡಮನ್ ಆಗಿರ್ಬೋದು, ಚಾವುಲ್, ಬೆಸ್ಸಿನ್ಸ್. ಓಕೆ, ಪೋರ್ಚುಗೀಸ್ ಅವಕಾಶ ಆಮೇಲೆ ಬಿಡಿ, ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದೇ ಕಳ್ಕೋತಾರೆ. ಇಲ್ಲಿ ಅದನ್ನ ಕೇಳಿಲ್ಲ, ಅದು ವಸಾಹತುಶಾಹಿಗಳಿಂದ ಅವ್ರು ಬಂದ್ರು, ಅವರ ಒಂದು ವ್ಯಾಪಾರ ನೆಲೆ ಇತ್ತಾ ಇಲ್ವೋ ಅಂತಕ್ಕಂಥದ್ದು ಇತ್ತು. ನಾನು ನಿಮ್ಗೆ ಆಲ್ರೆಡಿ ಪಶ್ಚಿಮ ಬಂಗಾಳ ಹೂಗ್ಲಿ, ಓಕೆ, ಕಲ್ಲಿಕೋಟೆ, ಕೊಚ್ಚಿನ್, ಕೇರಳ, ಪೂರ್ವ ಕರಾವಳಿ ತೀರದಲ್ಲಿ ಸ್ಯಾಂತೋಮ್ ಅಂತಿತ್ತು. ಓಕೆ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನೋಡಿ, ನಾನು ಹೇಳ್ದ ಸ್ಯಾಂತೋಮ್, ಮೈಲಾಪುರ, ಅರ್ಥ ಆಗ್ತಿದೆಯಲ್ಲ, ನಮ್ಮ ಈ ತಮಿಳುನಾಡು ಬರುತ್ತಲ್ಲ. ನೆಕ್ಸ್ಟ್, ಈ ಕೆಳಗಡೆ ಯಾವ ಬುಡಕಟ್ಟು ದಂಗೆಯನ್ನು ಉಲ್ಗುಲನ್ ಎಂದು ಕರೆಯಲಾಗುತ್ತದೆ? ಬುಡಕಟ್ಟು ದಂಗೆ ಬಗ್ಗೆ ಓಕೆ, ನಾನು ನಿಮಗೆ ಹೇಳ್ತಾನೆ ಇದೆ, ಈ ತರದ್ ಬರ್ತಾನೆ ಇರುತ್ತೆ ಅಂತ. ಇದು ಕಂಪ್ಲೀಟ್ ಲಿಸ್ಟ್ ಇದೇ ವಿಡಿಯೋದಲ್ಲಿ ತಗೊಂಡಿದ್ದೀನಿ ಸ್ನೇಹಿತರೆ, ಕೊಡ್ತೀನಿ ಇಲ್ಲಿ ಮುಂದೆ ನಿಮಗೆ ನೆಕ್ಸ್ಟ್ ಸ್ಲೈಡರ್ಸ್ ತೋರಿಸ್ತೀನಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಂಗೆಗಳನ್ನ ಹೊಂದಿಸಿ ಬರೆಯಲಿ ಕೇಳ್ತಾನೆ ಅವರ ಮುಖಂಡರ ಜೊತೆ, ಅಥವಾ ಈ ತರ ಕೇಳ್ತಾನೆ. ಓಕೆ, ಇದು ಸಿಂಪಲ್ ಕ್ವಶನ್. ಉಲ್ಗುಲನ್ ಅಂತಕ್ಕಂಥದ್ದು ಮುಂಡಾಸ್ ರೆಬೆಲಿಯನ್. ಓಕೆ, ಮಹಾ ಒಂದು ದಂಗೆ ಅಂತ ಕೂಡ ಕರಿತೀವಿ. ಅಲ್ಲಿ ಶೋ ಯು. ಅದಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಹೇಳ್ಬೇಡ. ಬುಡಕಟ್ಟು ದಂಗೆಗಳು 18-20ನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ, ಅವರ ನೀತಿಗಳ ವಿರುದ್ಧ. ಓಕೆ, ಏನು ಅಂದ್ರೆ ಅವರ ಭೂಮಿ, ಅವರ ಒಂದು ಅಧಿಕಾರಗಳನ್ನ ಕಸಿದುಕೊಂಡಿರೋದಾಗಿರ್ಬೋದು, ಸೊ ಮತ್ತೆ ತೆರಿಗೆಗಳ ಬಗ್ಗೆ, ಇದ್ರ ಬಗ್ಗೆ ಅವರ ವಿರುದ್ಧ ಹೋರಾಡಿರತಕ್ಕಂಥದ್ದು. ಅದರಲ್ಲಿ ಪಹಾರಿಯ ದಂಗೆ, ಚುವಾರ್ ದಂಗೆ, ಬಿಲ್ ದಂಗೆ ಅಂತೆಲ್ಲ ನೋಡ್ತೀವಿ. ಪ್ರಮುಖ ನಾಯಕರು ಕೊಟ್ಟಿದ್ದೀನಿ. ಯಾವ ಒಂದು ಪ್ರದೇಶದಲ್ಲಿ, ರಾಜಮಹಲ್ ಬೆಟ್ಟ, ಬಿಹಾರದಲ್ಲಿ ಆಗ್ತಕ್ಕಂಥದ್ದು ಪಹಾರಿಯ ದಂಗೆ. ಆಲ್ಮೋಸ್ಟ್ ಎಲ್ಲ ಸೇಮು. ಅದಕ್ಕೇನೆ ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ಊಳಿಗೆ ಮಾನ್ಯ ಪದ್ಧತಿ ಆಗಿರ್ಬೋದು, ಸೊ ಏನ್ ಹೇಳ್ತೀವಿ ನಾವು, ನಿಯಮಗಳು, ಅವರ ಕಠಿಣ ಇದು, ಸೊ ಇದಕ್ಕೆಲ್ಲ ಮತ್ತೆ ಫೋರ್ಸ್ಡ್ ಲೇಬರ್ ಅಂತ ಕರಿತೀವಿ ನಾವು. ಓಕೆ,
ಆ ತರದಕ್ಕೆ ಇದಾಗಿರ್ಬೋದು. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲದೂ ಕೂಡ ಅದೇ ದಂಗೆಗಳ ಆಗಿರ್ತವೆ. ಬಟ್ ಇಲ್ಲಿ ಯಾವ ಪ್ರದೇಶ ಮತ್ತೆ ಯಾರ ಒಂದು ನಾಯಕತ್ವದಲ್ಲಿ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಲ್ ದಂಗೆ ವೆರಿ ಇಂಪಾರ್ಟೆಂಟ್ ಅದರಲ್ಲಿ. ಓಕೆ, ಬಿಲ್ ದಂಗೆ ಪದೇ ಪದೇ ಕೇಳ್ತಾನೆ. ಪಶ್ಚಿಮ ಘಟ್ಟಗಳು ಕಾಂದೇಶ್ ಮತ್ತೆ ರಾಜಸ್ಥಾನ ಕಡೆ ಆಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಿಮಗೆ ಏನು ಅಂತಂದ್ರೆ, ನೀವು ಬುಡಕಟ್ಟು ಜನಾಂಗ ಎಲ್ಲಿದ್ರು ಅಂತ ನೆನ್ಸ್ಕೊಂಬಿಡಿ, ಯಾವ ಪ್ರದೇಶದಲ್ಲಿ ಆ ಜನಾಂಗ ಹೆಚ್ಚು ಇದ್ದಾರೆ ಅಂತ ಆ ಪ್ರದೇಶ ಅನ್ಕೋಬಹುದು. ಓಕೆ, ಈಗ ರಾಮೋಸಿ ರೈಸಿಂಗ್ಸ್ ಅಂತ, ಓಕೆ, ಉಮಾಜಿ ನಾಯಕ್, ಚಿತ್ತೂರ್ ಸಿಂಗ್ ಅಂತಕ್ಕಂಥವ್ರು. ಓಕೆ, ಮಹಾರಾಷ್ಟ್ರದಲ್ಲಿ ನಾವು ನೋಡ್ಬೋದು. ಅಹೋಮ್ ದಂಗೆ ಅಸ್ಸಾಮಲ್ಲಿ, ಕೋಲ್ ದಂಗೆ ಇಲ್ಲಿ ಆಪ್ಷನಲ್ ಕೂಡ ಕೊಟ್ಟಿದ್ದೆ. ಚೋಟನಾಮರ ಪ್ರಸ್ಥಭೂಮಿ ಅಂದ್ರೆ ಚೋಟನಾಮರ್ ಜಾರ್ಖಂಡ್ ಹತ್ರ ಅಲ್ವಾ ಸರ್. ಕೋಲು ಮುಂಡ್ ಮತ್ತೆ ಸಂತಾಲ್ ದಂಗೆ ಇದು ಅಷ್ಟೇ ಬಿಹಾರ ಜಾರ್ಖಂಡ್ ಅಲ್ಲೇ ಬರ್ತಕ್ಕಂಥದ್ದು. ಕೋಂಡ್ ದಂಗೆ ಒಡಿಶಾ ಮತ್ತು ಆಂಧ್ರ ಪ್ರದೇಶದಲ್ಲಿ ನೋಡಬಹುದು. ಕಾಸಿ ದಂಗೆ, ಕಾಸಿ ಜೈನಿತಾಲ್ ಹಿಲ್ಸ್ಗಳು, ಕಾಸಿ ಹಿಲ್ಸ್, ಜೈನಿತಾಲ್ ಹಿಲ್ಸ್, ಅಸ್ಸಾಂ ಹಿಲ್ಸ್ ಏನ್ ನೋಡ್ತೀವಿ. ಓಕೆ, ಅಲ್ಲಿ ನೋಡಬಹುದು. ಯಾರ್ಯಾರು ಅದರ ಒಂದು ಪ್ರಮುಖವಾಗಿ ಸಂತಾಲ್ ದಂಗೆ ಸಿಧು ಮತ್ತು ಕನ್ಹು ಮುರ್ಮು ಬ್ರದರ್ಸ್ ಅಂತಾನೆ ಕರಿತೀವಿ, ಮುರ್ಮು ಬ್ರದರ್ಸ್ ಅಂತ. ಓಕೆ, ಇನ್ನು ರಾಂಪಾ ದಂಗೆ ಗೋದಾವರಿ ನದಿ ಆಂಧ್ರ ಪ್ರದೇಶದ, ಮುಂಡಾ ದಂಗೆ ಉಲ್ಗುಲನ್ ಅಂತ ಹೇಳಿದ್ನಲ್ಲ ನಿಮಗೆ, ಚೋಟನಾವರ ಪ್ರದೇಶ, ಬಿರ್ಸಾ ಮುಂಡಾ ಅದರ ಒಂದು ಅಧ್ಯಕ್ಷತೆ. ಸೊ ಈ ತರ ಒಂದಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇನ್ನು ಇದ್ರ ಬಗ್ಗೆ ಮಾತಾಡೋದ್ರೆ ಏನಕ್ಕೆ ಉಲ್ಗುಲನ್ ಅಂತ ಅಂದ್ರೆ ಮಹಾಗದ್ದಲ ಅಂತ ಅರ್ಥ, ಮಹಾದಂಗೆ, ಕ್ರಾಂತಿ ಅಂತ ಅರ್ಥ. ಏನು ಅಂತಂದ್ರೆ ಅಲ್ಲಿ ಯಾವ ರೀತಿ ತಂದಿದ್ರು ಅಂದ್ರೆ, ಅದರಲ್ಲಿ ಬೇರೆ ಬೇರೆ ರೀತಿ ಭೂಮಿಗಳನ್ನ ಡಿಸೈಡ್ ಮಾಡ್ತಾ ಇದ್ರು. ಜೊತೆಗೆ ಅಲ್ಲಿ ಒಂದು ದಶಕ ಅಂದ್ರೆ 10 ವರ್ಷಕ್ಕೆ ಒಂದಿಷ್ಟು ಅಂತ ಕ್ಯಾಲ್ಕುಲೇಟ್, 1/3 ವಸೂಲಿ ಮಾಡತ್ತಾರ ಆಗಿರ್ಬೋದು. ನಾನು ಐ ವಿಲ್ ಟೆಲ್ ಯು. ಓಕೆ, ಐ ವಿಲ್ ಶೋ ಯು. ನೋಡಿ, ಇದರಲ್ಲಿ ಬಲವಂತರ ಕಾರ್ಮಿಕ ಆಯ್ತು, ಭೂಪರಕೆ ಇದಾಯ್ತು, ಬ್ರಿಟಿಷರು ಮತ್ತು ಸ್ಥಳೀಯ ಮಾಲೀಕರ ಜಾರಿಗೆ ತಂದಿರು, ಮತ್ತೆ ಇಲ್ಲಿ ದಬ್ಬಾಳಿಕೆ ವಸಾಹತುಶಾಹಿ ಕೂಡ ಇತ್ತು. ಅದನ್ನು ಐ ವಿಲ್ ಟೆಲ್ ಯು ದಿಸ್ ಒನ್. ಎಲ್ಲೋಯ್ತಪ್ಪ ಅದು, ಎಲ್ಲೋಯ್ತು ಸ್ಲೈಡು. ಓಕೆ, ಜಸ್ಟ್ ಮಿಸ್ ಆಗಿರ್ಬೇಕು, ನೋ ಪ್ರಾಬ್ಲಮ್. ಇದ್ರ ಅಡಿಯಲ್ಲಿ ಬೇರೆ ಬೇರೆ, ನಾನು ಮುಂದೆ ಏನಾದ್ರು ಇದೆ ತೋರಿಸ್ತೀನಿ ಅದನ್ನ. ಇದ್ರ ಅಡಿಯಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ಇದನ್ನು ಕೂಡ ಅವ್ರು ಮಾಡ್ಕೊಂಡಿದ್ರು. ಓಕೆ, ಐ ವಿಲ್ ಶೋ ಯು. ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ಅರ್ಥ ಆಯ್ತಲ್ಲ ಈ ದಂಗೆಗಳು ಏನು ಅಂತ, ಅದು ನೋಡ್ಕೊಳ್ಳಿ ಒಂದ್ಸಲ. ಎಸ್ಪೆಷಲಿ ನಾ ಇಲ್ಲೆಲ್ಲ ಲಿಸ್ಟ್ ಕೊಟ್ಟಿರೋದು ಅದಕ್ಕೇನೆ. ಇದು ನಿಮಗೆ ಡೈರೆಕ್ಟ್ ಆಗಿ ಯುಟಿಲೈಸ್ ಆಗಲಿ ಅಂತ ಕೊಟ್ಟಿದ್ದೀನಿ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪೂರ್ವದ ರಾಜಕೀಯ ಸಂಸ್ಥೆಗಳ ಕುರಿತು ಹೇಳಬೇಕು. ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ಗಿಂತ ಮುಂಚೆ 1888ಗಿಂತ ಮುಂಚೆ ಬೇರೆ ಬೇರೆ ಯಾವ್ದು ಸ್ಥಾಪನೆ ಆಗಿದ್ರು ಅಂತ, 1885 ಗಿಂತ ಮುಂಚೆ. ಓಕೆ, ದ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಂತೇನಿದೆ, ಇದನ್ನ ವಿಲಿಯಂ ವೆಲ್ಡರ್ ಬರ್ನ್ ಸ್ಥಾಪನೆ ಮಾಡೋದನ್ನ ಇಲ್ಲ. ಯಾರು ಮಾಡಿದ್ದು? ದಾದಾಬಾಯಿ ನವರೋಜ್. ಒಂದ್ಸಲ ಇದನ್ನ ಸ್ಥಾಪನೆ ಮಾಡಿರೋದು ದಾದಾಬಾಯಿ ನವರೋಜ್. ಓಕೆ, ದ ಪೂನಾ ಸಾರ್ವಜನಿಕ ಸಭಾ ಸ್ಥಾಪನೆ MG ರಾನಡೆ ಅವರ. ಎಸ್, ಕರೆಕ್ಟ್. ದ ಮದ್ರಾಸ್ ನೇಟಿವ್ ಅಸೋಸಿಯೇಷನ್, ಮದ್ರಾಸ್ ಅಲ್ಲಿ ಆಕ್ಚುಲಿ ಇವರು ಸ್ಥಾಪನಾ ಸದಸ್ಯ, ಅದನ್ನ ಅಧ್ಯಕ್ಷರು ಬೇರೆ ಇದ್ದಾರೆ, ಬಟ್ ಎಸ್ ಈ ವಾಸ್ ಆಲ್ಸೋ ಪಾರ್ಟ್ ಸ್ಥಾಪನೆ ಮಾಡೋದ್ರಲ್ಲಿ. ದ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್, ದಾದಾಬಾಯಿ ನವರೋಜ್ ತಪ್ಪು. ಯಾರು ಹೇಳ್ತೀರಾ? ಸುರೇಂದ್ರನಾಥ್ ಬ್ಯಾನರ್ಜಿ. B and C ಇಸ್ ದ ರೈಟ್ ಆನ್ಸರ್. ಓಕೆ, ದ ಇಂಡಿಯನ್ ಅಸೋಸಿಯೇಷನ್ ಸರ್ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್. ಓಕೆ, 1876ರಲ್ಲಿ. ಇದು ಮದ್ರಾಸ್ ಸ್ಥಳೀಯ ಸಂಸ್ಥೆ, ಗಜಲು ಲಕ್ಷ್ಮೀ ನರಸು ಶೆಟ್ಟಿ ಅಂತಕ್ಕಂಥವ್ರು ಅಧ್ಯಕ್ಷರು ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಸ್ಥಾಪಕ ಸದಸ್ಯರಾಗಿ ಕೂಡ ಮದ್ರಾಸ್ MV ವೀರ ರಾಘವಾಚಾರಿ ಕೂಡ ಇದ್ರು. ಓಕೆ, MG ರಾನಡೆ ಅವರು 1870ರಲ್ಲಿ. ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ತರದೆಲ್ಲ ಅಸೋಸಿಯೇಷನ್ಸ್ಗಳು ಹೇಗೆ ಇದು ಲಿಸ್ಟ್ ತರಬೇಕಾಯ್ತು, ಮುಂದೆ ತರ್ತೀನಿ, ನೋ ನೀಡ್ ಟು ವರಿ. ಓಕೆ, ವಿಲ್ ಮೇಕ್ ಒನ್ ಸಮ್ ಏನೋ ಇದ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದಷ್ಟು ಇಂಪಾರ್ಟೆಂಟ್ ರಾಜಕೀಯ ಸಂಘ ಅಸೋಸಿಯೇಷನ್ಸ್ಗಳು ಏನಾಗಿದ್ವು, ಯಾವುದು ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ, ಅದನ್ನ ಒಂದಿಷ್ಟು ಮಾಡಬೇಕು. ಮತ್ತೆ ಇದೊಂದೇ ಅಲ್ಲ, ದಂಗೆಗಳಲ್ಲಿ ಇನ್ನೂ ತುಂಬಾ ಇದೆ. ಓಕೆ, ಬೇರೆ ಬೇರೆ ದಂಗೆಗಳು, ಈ ರೈತ ಚಳವಳಿ ದಂಗೆಗಳು ಕೂಡ ಇದೆ. ಸೊ ಇವುಗಳನ್ನೆಲ್ಲ ಲಿಸ್ಟ್ ಮಾಡಬೇಕು. ಓಕೆ, ಅದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಏನು ಕೇಳಲ್ಲ ನಿಮ್ಗೆ, ತುಂಬಾ ಡೀಟೇಲ್ ಓದೋದೇ ಬೇಕಾಗಿಲ್ಲ. ಯಾವಾಗ ನಡೀತು, ಎಲ್ಲಿ ನಡೀತು, ಯಾವ ಇಸ್ವಿಲ್ ನಡೀತು, ಹೆಂಗ್ ಕೇಳ್ತಾನೆ ಅಂದ್ರೆ ಯಾವ್ದಾದ್ಮೇಲೆ ಯಾವ್ದು ನಡೀತು ಅನ್ನೋ ರೀತಿ ಆರೋಹಣ ಕ್ರಮದಲ್ಲಿ, ಇಲ್ಲ ಅದರ ಒಂದು ಮುಂದಾಳತ್ವ ಯಾರು ಹೊಂದಿಸಿ ಬರೀರಿ, ಈ ತರ. ಸೊ ಇದು ಮೇನ್ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇಫ್ ಎಸ್ ಕಮೆಂಟ್ ಮಾಡಿ, ವಿಲ್ ಡಿಸ್ಕಸ್ ಇಟ್. ನೆಕ್ಸ್ಟ್ ಬಂದ್ಬಿಡ್ತೀನಿ. ಕರ್ನಾಟಕದಲ್ಲಿ ಔರಂಗಜೇಬ್ಗೆ ಸಂಬಂಧಿಸಿದ ಸ್ಮಾರಕಗಳನ್ನು ಗುರುತಿಸಬೇಕು. 1 ಸೆಕೆಂಡ್. ಬೀದರ್ನ ಕಾಲಿ ಮಸ್ಜಿದ್, ಬಿಜಾಪುರದ ಜಾಮೀನು. ನೋಡಿ, ಔರಂಗಜೇಬ್ ನಿಮ್ಗೆ ದಕ್ಕನಿಗೆ ಬರ್ತಾನೆ ದಂಡೆತ್ತಿ ಅಲ್ವಾ,
ಬಂದಾಗ ಒಂದು ವಶಪಡಿಸ್ಕೊಂಡಾಗ ಅವನ ಒಂದು ಇದಕ್ಕೆ ಅದಕ್ಕೆ ಒಂದು ಗೇಟ್ಗಳು ನಿರ್ಮಾಣ ಮಾಡೋದಾಗಿರ್ಬೋದು. ಓಕೆ, ಆ ತರ ಒಂದು ಪಿಲ್ಲರ್ಗಳನ್ನ ಮಾಡೋದು ಈ ತರದ್ದು. ಬೀದರ್ನ ಕಾಲಿ ಮಸ್ಜಿದ್ ಆಗಿರ್ಬೋದು, ಬಿಜಾಪುರದ ಜಾಮಿ ಮಸೀದಿ ಪ್ರವೇಶ ದ್ವಾರ ಆಗಿರ್ಬೋದು, ರಾಯಚೂರಿನ ಮಸೀದಿ ಆಗಿರ್ಬೋದು, ಕಲಬುರಗಿ ಕೋಟೆ. ಇದರಲ್ಲಿ ರೈಟ್ ಆನ್ಸರ್ ಯಾವುದು ಸರ್? ಆಪ್ಷನ್ ಬಿ ಮತ್ತೆ ಸಿ. ಬಿ, ಸಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಓಕೆ, ಎಸ್, ಬಿಜಾಪುರದ ಜಾಮಿ ಮಸೀದಿ, ರಾಯಚೂರು ಮಸೀದಿ ಇಲ್ಲಿ ತನ್ನ ಗೆಲುವಿಗಾಗಿ ಇದನ್ನು ನಿರ್ಮಿಸ್ತಕ್ಕಂಥದ್ದು ಒಂದು. ಇನ್ನೊಂದು ಕಡೆ ಬೀದರ್ನ ಕಾಲಿ ಮಸ್ಜಿದ್ ಇದೆಯಲ್ಲ, ಇದನ್ನ ಇವನ್ ನಿರ್ಮಿಸಲ್ಲ. ಯಾರು ನಿರ್ಮಿಸ್ತಾರೆ ಹೇಳ್ತೀರಾ? ಯಾರು ಹೇಳ್ತೀರಾ? ಫಡವಣ ಅಂತ ಹೇಳ್ಬೇಕು ಸ್ನೇಹಿತರೆ. ಯಾರು? ಬಹುಮನಿ ಯಾರು? ಶಾಹಿ, ಯಾ ಶಾಹಿ? ಬರಿದ್ ಶಾಹಿ. ಯಾರು ಸರ್ ಇದನ್ನ ಮಾಡೋದು? ಬರಿದ್ ಶಾಹಿ. ಓಕೆ, 1 ಸೆಕೆಂಡ್. ಕಲಬುರಗಿ ಕೋಟೆ ಯಾರು ಮಾಡಿದ್ದು? ರಾಜ ಗುಲ್. ಯಾರು ಇವನು? ವಾರಂಗಲ್. ಸಿ, ಇವರು ಫೌಂಡೇಶನ್ ಹಾಕಿ ಸ್ಟಾರ್ಟ್ ಮಾಡಿ ಮತ್ತೆ ಅದು ಏನಾಗುತ್ತೆ, ತುಂಬಾ ನಶಿಸಿ ಹೋಗೋದು ಈ ತರ ಎಲ್ಲ ಆಗಿರುತ್ತೆ. ಆಮೇಲೆ ಅದನ್ನ ಶಾಹಿ ಸಂತತಿಯವರು ಏನ್ ಬರ್ತಾರೆ ಮುಂದೆ, ಆದಿಲ್ ಶಾಹಿ ಅವ್ರನ್ನ ಅದನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಬಟ್ ಸ್ಟಾರ್ಟಿಂಗ್ ಮಾಡಿದ್ದು ರಾಜ ಗುಲ್, ಕಲಬುರಗಿ ಕೋಟೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 1986ರಲ್ಲಿ ವಶಪಡಿಸಿಕೊಂಡಾಗ ಅದನ್ನ ಪೂರ್ವ ದ್ವಾರ ಅಲಂಕೃತ ದಾರ ಮಾಡ್ತಾನೆ ಬಿಜಾಪುರದಲ್ಲಿರುವ ಜಾಮಿಯಾ ಮಸೀದಿ ಪ್ರವೇಶ ದ್ವಾರ. ರಾಯಚೂರು ಮಸೀದಿನ ಕಾಳಿ ಮಸೀದಿ ಅಂತ ಕರಿತೀವಿ, ಇದು ಕೂಡ ಅಷ್ಟೇ. ಓಕೆ, ನೆಕ್ಸ್ಟ್ 1938ರಲ್ಲಿ ಮೈಸೂರು ಕಾಂಗ್ರೆಸ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, ಮೈಸೂರು ಕಾಂಗ್ರೆಸ್ಗೆ ಸಂಬಂಧಿಸಿದಂತೆ ಕರ್ನಾಟಕ ಕಾಂಗ್ರೆಸ್ ನೊಂದಿಗೆ ಇದು ವಿಲೀನಗೊಂಡು ಹೋರಾಟವನ್ನು ಆರಂಭಿಸಿತು. ಎಸ್, ಸ್ಟಾರ್ಟಿಂಗು ನೀವು ಇಂಡಿಯನ್ ನ್ಯಾಷನಲ್ INC ಅಂತ ಏನ್ ಕರಿತೀವಿ. ಓಕೆ, ಸ್ವತಂತ್ರ ಪೂರ್ವದಲ್ಲಿ ಏನು ಕಾಂಗ್ರೆಸ್ ಇತ್ತು ಹೋರಾಟಕ್ಕೋಸ್ಕರ, ಸ್ಥಳೀಯವಾಗೂ ಕೂಡ ಇತ್ತು. ಆಮೇಲೆ ಅದು ಬೇರೆ ಬೇರೆ ರೀತಿ ಮರ್ಜ್ ಆಯ್ತು. ಮತ್ತೆ ಅದಕ್ಕೊಂದು ಅವಾಗ ನೋಡಿ, ಇವಾಗ ಒಂಥರ ಹೈಕಮಾಂಡ್ ಗೇಮೆಂಟ್ ಅಲ್ಲ, ಅಲ್ಲಿ ಸ್ಥಳೀಯವಾಗಿ ಅವ್ರದೇ ಆದ ಒಂದು ಅಟೋನಮಸ್ ಇತ್ತು, ಸ್ವಾಯತ್ತತೆ ಇತ್ತು. ಕರ್ನಾಟಕ ಕಾಂಗ್ರೆಸ್ ಇದು ವಿಲೀನಗೊಂಡು ಹೋರಾಟವನ್ನು ಆರಂಭಿಸಿದ. ಎಸ್, ದಿಸ್ ಇಸ್ ಕರೆಕ್ಟ್. ಇದೊಂದು ಸ್ವತಂತ್ರ ಸಂಸ್ಥೆ ಆಗಿತ್ತು. ಹೌದು, ಕರೆಕ್ಟ್. ಜವಾಬ್ದಾರಿ ಸರ್ಕಾರ ರಚನೆ ಇದರ ಮುಖ್ಯ ಉದ್ದೇಶ. ನೋಡಿ, ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿರಲಿಲ್ಲ, ತಪ್ಪು. ನೋಡಿದ ತಕ್ಷಣ ಹೇಳ್ಬೋದು. ಇದ್ರ ಪ್ರಮುಖ ಏನಾಗಿತ್ತು ಅಂತಂದ್ರೆ, ಮೈಸೂರು ರಾಜರ ಅರಸರ, ಮೈಸೂರು ಒಡೆಯರ ಕೆಳಗೆ ಒಂದು ಜವಾಬ್ದಾರಿ ಸರ್ಕಾರ ಇರಲಿ ಅಂತ. ಇಂಡಿಪೆಂಡೆಂಟ್ ಕಂಪ್ಲೀಟ್ಲಿ ಸಂಪೂರ್ಣ ಅಲ್ಲ, ಅವರ ಕೆಳಗೆ ಇರಬೇಕು ಅಂತ. ಸೊ ಇದು ಉದ್ದೇಶವಾಗಿರಲಿಲ್ಲ ಅನ್ನೋದು ತಪ್ಪಾಗುತ್ತೆ. ಹಾಗಾಗಿ ಎರಡು ಸರಿ. ಯಾವುದು ಸರಿ? A and B ಇಸ್ ದ ರೈಟ್ ಆನ್ಸರ್. ಸಿ ತಪ್ಪಾಗುತ್ತೆ. ಓಕೆ, ಸೊ ಸಿ ಯಾಕೆ ತಪ್ಪು? ಜವಾಬ್ದಾರಿ ಸರ್ಕಾರ ಬೇಕು ಅಂದ್ರೆ ಉತ್ತರಾಯಿ ಸರ್ಕಾರ ಅಂತ ಕರಿತೀವಿ. ಉತ್ತರಾಯಿ ಸರ್ಕಾರ ಅಂದ್ರೆ ಒಂದು ಸರ್ಕಾರ ಏನಿತ್ತು ಅದರ ಕೆಳಗೆನೆ ಇರಬೇಕು. ಓಕೆ, ಮಹಾರಾಜರ ಆಶ್ರಯದಲ್ಲಿ. ಇದನ್ನು ನೋಡ್ಕೊಳ್ಳಿ ಒಂದ್ಸಲ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸಿಕಂದರ್ ಲೋಧಿ ಬಗ್ಗೆ ಕೇಳಿದ್ರೆ, ಲೋಧಿ ನಾವು ನೋಡಬಹುದು 1400 ಚಿಲ್ಲರೆಯಿಂದ 1521 ಸಮಥಿಂಗ್ ಏನೋ ಬರುತ್ತೆ ಅಲ್ವಾ ಸರ್? ಅಂದ್ರೆ ಮೊಘಲರಿಗಿಂತ ಮೊದಲು, ಅದು ಗೊತ್ತಿರಬೇಕು. ಮೊಘಲರಿಗಿಂತ ಮೊದಲು ದೆಹಲಿ ಸುಲ್ತಾನರ ನಂತರ ಇದು ಗೊತ್ತಿರಬೇಕು ನಿಮ್ಗೆ. ಸೊ ಇದ್ರಲ್ಲಿ ನೋಡಿದ್ರೆ ಈತನು ಆಗ್ರಾ ನಗರವನ್ನು ನಿರ್ಮಿಸಿದ ಲೋಧಿ ಸಂತತಿಲಿ. ಹೌದು. ಗಜ್ ಇ ಸಿಕಂದರಿ ಎಂಬ ಭೂ ಕಂದಾಯ ವ್ಯವಸ್ಥೆಯನ್ನು ಪರಿಚಯ. ಹೌದು. ಗುಲ್ರುಕಿ ಎಂಬ ಕಾವ್ಯನಾಮ ಪರ್ಷಿಯನ್ ಕವಿತೆಯನ್ನು ರಚಿಸಿದನು. ಅಂದ್ರೆ ಈ ಪರ್ಷಿಯನ್ ಕವಿತೆಯಲ್ಲಿ ಅವನ ಒಂದು ಗುಪ್ತನಾಮ, ಕಾವ್ಯನಾಮ ಅಂತ ಏನ್ ಕರಿತೀವಿ, ಅವನ ಆ ಒಂದು ಗುಲ್ರುಕಿ ಅಂತಕ್ಕಂಥದ್ದು ಇಟ್ಕೊಂಡಿದ್ದು. ಹೌದು, ಕರೆಕ್ಟ್. ಅವನು ಇಬ್ರಾಹಿಂ ಲೋಧಿ ಉತ್ತರಾಧಿಕಾರಿ. ನೋ, ಸಿಕಂದರ್ ಲೋಧಿ ಏನು ಇಬ್ರಾಹಿಂ ಲೋಧಿ ಉತ್ತರಾಧಿಕಾರಿ ಅಲ್ಲ, ಅವನಕ್ಕಿಂತ ಮುಂಚೆ ಇದ್ದವನು ಸಿಕಂದರ್ ಲೋಧಿ. ಸೊ ಇದು ಉಲ್ಟಾ ಕೊಟ್ಟಿದ್ದಾನೆ. ಓಕೆ, ಸಿಕಂದರ್ ಲೋಧಿ ಇಬ್ರಾಹಿಂಗಿಂತ ಮುಂಚೆ ಇದ್ದಿತ್ತು. ಸೊ ಹಾಗಾದ್ರೆ ಡಿ ಮಾತ್ರ ತಪ್ಪಾಗಿರೋದು. ಯಾವ್ದು ತಪ್ಪಾಗಿದೆ ಕೇಳಿದನ್ಗೆ, ಯಾವುಗಳು ತಪ್ಪಾಗಿದೆ ಅಂತ ನೋಡಿ. ಕ್ವಶನ್ಸ್ಗಳು ಕರೆಕ್ಟಾಗಿ ಓದ್ಕೋಬೇಕು. ಸೊ ಡಿ ಮಾತ್ರ ತಪ್ಪಾಗಿರೋದು. ಓಕೆ, ಇವ್ರ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, 451 ಅಫ್ಘನ್ ಪಠಾಣ್ ಜನಕ್ಕೆ ಸೇರೋದು. ಬಹುಲುಲ್ ಲೋಧಿಯ ಸ್ಥಾಪಕ. ಓಕೆ, ಅವನ ನಂತರ ಬರ್ತಕ್ಕಂಥ ಸಿಕಂದರ್ ಲೋಧಿ. ಓಕೆ, ಇಬ್ರಾಹಿಂ ಲೋಧಿ ಅವನ ನಂತರ ಬರ್ತಕ್ಕಂಥದ್ದು. ಓಕೆ, ಹಾಗಾಗಿ ಅಲ್ಲಿ ತಪ್ಪು ಕೊಟ್ಟಿದ್ದಾನೆ. ಮತ್ತೆ ಈ ಗ್ಯಾಸ್ ಇ ಸಿಕಂದರಿ ಅಂತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ, ಇದು ಸಾಗುವಳಿ ಮಾಡಿದ ಹೊಲಗಳನ್ನು ಅಳೆಯುವಲ್ಲೂ ಅವರು 32 ಅಂಕಿಯ ಘಟಕ ಪರಿಚಯಿಸಿದ್ರು. ಅದನ್ನ ಗ್ಯಾಜ್ ಇ ಸಿಕಂದರಿ ಅಂತ ಕರಿತೀವಿ. ಅಂದ್ರೆ 32 ಅಂಕಿ ರೀತಿ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಅದನ್ನ ಅಳಿತಾ ಇದ್ರು, ಅದನ್ನ ನಂಬರ್ಗಳು ಕೊಟ್ಕೊಂಡು. ಅದೇ ರೀತಿ ಅವರು ಆಗ್ರಾ ನಗರ ನಿರ್ಮಿಸಿದ್ರು. ಹೌದು, 1504ರಲ್ಲಿ ಆಗ್ರಾ ನಗರವನ್ನು ಸ್ಥಾಪಿಸಿದ್ರು. ನಂತರ ಅದನ್ನು ತಮ್ಮ ರಾಜಧಾನಿ ಕೂಡ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ದಿಸ್ ಇಸ್ ದ A and B and C is the right answer. ಓಕೆ, ಗುರ್ಲಿಕಿ ಅದು ಕೂಡ ಕರೆಕ್ಟ್. ಸೊ ABC, D ತಪ್ಪಾಗಿದೆ. ತಪ್ಪಾಗಿರೋದು ಯಾವ್ದು ಕೇಳಿದಾನೆ, ಹಾಗೆ D ತಪ್ಪಾಗಿದೆ. ನೆಕ್ಸ್ಟ್ ಬರ್ತೀನಿ. ಎಲ್ಲೋರ ಕೈಲಾಸನಾಥ ದೇವಾಲಯಕ್ಕೆ ಸಂಬಂಧ. ನೋಡಿ, ಈ ತರ ದೇವಾಲಯಗಳಲ್ಲಿ ನಿಮಗೆ ಇತ್ತೀಚೆಗೆ ಆರ್ಟ್ ಅಂಡ್ ಕಲ್ಚರ್ ತುಂಬಾ ಕ್ವಶನ್ಸ್ ಬರ್ತವೆ. ಎಷ್ಟಿದೆ ಫಸ್ಟ್ ಹೇಳಿ ನೋಡ. ಎಲ್ಲೋರದಲ್ಲಿ
ಎಲ್ಲೋರ ಮತ್ತೆ ಎಲಿಫೆಂಟಾದಲ್ಲಿ ದೇವಾಲಯಗಳಿವೆಲ್ವಾ ಸರ್? ಎಲಿಫೆಂಟ್ ಯಾರು ಮಾಡಿದ್ದು? 1ನೇ ಕೃಷ್ಣ. ಎಸ್ ಕರೆಕ್ಟ್. ಒಂದು ಕಾಲದಲ್ಲೂ ಆಗಿದ್ದು. ಎಸ್ ಕರೆಕ್ಟ್. ಇದು ಮಹಾರಾಷ್ಟ್ರ ಅಹಮದ್ ಅಲ್ಲಿ ಇದೆಯಾ? ಅಹಮದ್ ನಗರನ ಹೇಳಿ ನೋಡೋಣ. ಅಂದ್ರೆ ಆ ಜಿಲ್ಲೆಯಲ್ಲಿ ಇದೆ ಅಂತ. ಬೃಹತ್ ಏಕಶಿಲಾ ನಿರ್ಮಾಣ ಗುಹಾಂತರ ದೇವಾಲಯ ಹೌದು. ಎಷ್ಟಿದೆ? ಎಷ್ಟು ಗುಹಾಂತರ ಇದೆ ಎಲ್ಲೋರದಲ್ಲಿ? ಎಲಿಫೆಂಟದಲ್ಲಿ ಎಷ್ಟಿದೆ? ಕಮೆಂಟ್ ಮಾಡಿ ಫಟಾಫಟ್ ಅಂತ ಸ್ನೇಹಿತರೆ. ಇದನ್ನ ಸ್ಮಿತ್ ಏನಂತ ಕರೆದ? ಸ್ಮಿತ್ ಏನಂತ ಕರೆದ ಹೇಳ್ತೀರಾ? ಸೊ ಬಿ ತಪ್ಪು, ಅಹಮದ್ ನಗರ ಅಲ್ಲ. ಎ ಮತ್ತೆ ಸಿ ಇಸ್ ದ ರೈಟ್ ಆನ್ಸರ್. ಎ ಸಿ ಎಲ್ಲಿದೆ ಸರ್? ಆಪ್ಷನ್ 2. ಓಕೆ, ಎ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಹೇಳ್ಬೇಕು ಫಟಾಫಟ್ ಅಂತ ಸ್ನೇಹಿತರೆ. ಸಂಭಾಜಿನಗರ. ಹಿಂದೆ ಔರಂಗಾಬಾದ್ ಅಂತ ಇರ್ತದೆ, ಈಗ ಸಂಭಾಜಿನಗರ. ಓಕೆ, ಸೊ ಹಾಗಾಗಿ ಅದು ತಪ್ಪು. 8ನೇ ಶತಮಾನದ ರಾಷ್ಟ್ರಕೂಟದ ರಾಜವಂಶ. ಸೊ ವೆರಿ ಇಂಪಾರ್ಟೆಂಟ್. 1ನೇ ಕೃಷ್ಣ ದಂತಿದುರ್ಗ ಚಿಕ್ಕಪ್ಪನ ದೈತ 2ನೇ ಚಾಲುಕ್ಯ ಕೀರ್ತಿವರ್ಮನ ಸಂಪೂರ್ಣವಾಗಿ ಸೋಲಿಸಿ ಅಧಿಕಾರಕ್ಕೆ ಬರ್ತಾನೆ. ಎಲ್ಲೋರ ಕೈಲಾಸ ದೇವಾಲಯವನ್ನು ಗಣ್ಯ ಸಾಧನೆ. ಆ ಕೈಲಾಸನಾಥ ದೇವಾಲಯವನ್ನು ವಿ ಎಸ್ ಸ್ಮಿತ್ ಏನಂತ ಕರೀತಾರೆ? ಭಾರತ ವಾಸ್ತುಶಿಲ್ಪ ಅತ್ಯಂತ ಅಮೋಘ ಮತ್ತು ಅದ್ಭುತ ಜಗತ್ತಿನ ಆಶ್ಚರ್ಯಗಳಲ್ಲಿ ಒಂದು ಅಂತ ಶ್ಲಾಘನೆ ಕೂಡ ಮಾಡ್ತಾರೆ. ಎಲ್ಲೋರ ಎಲಿಫೆಂಟ ಅವರ ವೆರಿ ಇಂಪಾರ್ಟೆಂಟ್. ಎಲ್ಲೋರದಲ್ಲಿ 34 ನೋಡ್ತೀವಿ ಗುಹಾಂತರ ದೇವಾಲಯಗಳು. ಕೈಲಾಸನಾಥ ಜಗತ್ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಅಲ್ವಾ ಸರ್? ವಿಶ್ವ ಪರಂಪರೆ ತಾಣ ಕೂಡ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಹಾಗೆ ಎಲಿಫೆಂಟಾಗಿ ಬಂದ್ರೆ ಅಲ್ಲಿ 7 ನಾವು ಆ ರೀತಿಯಾದ ಒಂದು ಇದನ್ನ ನಾವು ನೋಡಬಹುದು. ಎಲಿಫೆಂಟ್ ಅಲ್ಲಿ ಇವನ ಕಾಲದಲ್ಲಿ 7 ಗುಹಾಲಯ ಆಗಿತ್ತು. ಅತ್ಯಂತ ದೊಡ್ಡ ಗುಹೆ ತ್ರಿಮೂರ್ತಿ ಗುಹೆ ಇದೆ ಅದರಲ್ಲಿ. ಮೊದಲ ಹೆಸರು ಎಲಿಫೆಂಟ್ ಅದು ಗೋವಾಕಪುರಿ ಅಥವಾ ಗೋರವಪುರಿ ಅಂತ ಕರೀತಾರೆ. ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಸೊ ಒಂದಷ್ಟು ಇಂಪಾರ್ಟೆಂಟ್ ಇಟ್ಕೊಟ್ಟಿದ್ದೀನಿ. ಈ ಅಳತೆಗಳು ಬೇಕಾದ್ರೆ ಕೇಳಬಹುದು ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಲ್ಲಿ, ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡಬೇಕಾರೆ. ನೆಕ್ಸ್ಟ್ ಬರ್ತೇನೆ. ಕೆಳಗಿನಲ್ಲಿ ಯಾರು ಜಪತಿ ವ್ಯವಸ್ಥೆ ಮತ್ತು ದಹಸಲಾ ವ್ಯವಸ್ಥೆ, ಜಪತಿ ಮತ್ತೆ ದಹಸಲಾ ಸಿಸ್ಟಮ್ ಕಂದಾಯದಲ್ಲಿ ಇದೆ ಸ್ನೇಹಿತರೆ. ಯಾರು ತಂದಿದ್ದೀನಿ ಹೇಳ್ತೀರಾ? ಇಲ್ತಮಶ್ ಅಲ್ಲ. ಬಲ್ಬನ್ ಇಲ್ತಮಶ್ ನಿಮ್ಗೆ ಗೊತ್ತೇ ಇದೆ. ಯಾರು ಸರ್ ಅವರು? ದೆಹಲಿ ಸುಲ್ತಾನ್ ಅಲ್ಲಿ ಬರ್ತಾರಲ್ಲ, ರಾಜ ಮಾನ್ಸಿಂಗ್ ಅಲ್ಲ. ರಾಜ ಮಾನ್ಸಿಂಗ್ ಬಂದು ನಿಮಗೆ ಏನು 9 ನವ ರತ್ನಗಳು ಅಂತಾರಲ್ಲ, ಇವನ್ನ ಅಕ್ಬರನ ಕಾಲದಲ್ಲಿ ನಾವು ನೋಡಬಹುದು ಅಲ್ವಾ ಸರ್? ರಾಜತೋದರಮಲ್ಲ ಇಸ್ ರೈಟ್ ಆನ್ಸರ್. ರಾಜತೋದರಮಲ್ಲ ಇಸ್ ವೆರಿ ಇಂಪಾರ್ಟೆಂಟ್. ಜಪ್ತಿ ವ್ಯವಸ್ಥೆ ಮೊಘಲ್ ಚಕ್ರವರ್ತಿ ಅಕ್ಬರನ ಅಡಿಯಲ್ಲಿ ಹಣಕಾಸು ಸಚಿವರಾಗಿದ್ದರು. ಹಣಕಾಸು ಸಚಿವ ರಾಜರ ತೋದರಮಲ್ಲ. ಓಕೆ, ಇವರು ರಾಜ ಮಾನ್ಸಿಂಗ್ ಬಂದು 9 ಇದರಲ್ಲಿ ಜವಲ್ಸ್ ಕವಿಗಳು ಅಂತ ಏನಿದ್ರು ಅಲ್ಲಿರ್ತವರು. ಅಕ್ಬರನ ಅಡಿಯಲ್ಲಿ ಇವನು ಹಣಕಾಸು ಸಚಿವನಾಗಿ ಸೇವೆ ಸಲ್ಲಿಸ್ತಿದ್ದ. ಜಪ್ತಿ ಅಂತಕ್ಕಂಥದ್ದಾಗಿರ್ಬೋದು. ಓಕೆ, ದಹಸಲ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಕಂದಾಯಕ್ಕೆ ಸಂಬಂಧಪಟ್ಟಂತೆ. ಏರಿಳಿತಗಳನ್ನ ಒಂದು ಇದು ಮಾಡಕ್ಕೆ 1582ರಲ್ಲಿ ಅಧಿಕೃತವಾಗಿ ಜಾರಿಗೆ ತಂದಿದ್ದು ಇದನ್ನ. ಈ ವ್ಯವಸ್ಥೆ ಅಡಿಯಲ್ಲಿ ಏನಿರುತ್ತೆ ಅಂದ್ರೆ ಸರಾಸರಿ ಉತ್ಪಾದನೆ ಮತ್ತು ಕಳೆದ 10 ವರ್ಷಗಳಲ್ಲಿ ಚಾಲ್ತಿ ಇರೋ ನೋಡಿ 10 ವರ್ಷದಲ್ಲಿ ಚಾಲ್ತಿರುವ ಬೆಲೆಗಳನ್ನ ಡಹ್ ಅಂತ ಕರಿತೀವಿ. ಅದನ್ನ ಲೆಕ್ಕ ಹಾಕ್ತಾ ಇದ್ರು. ಅದರಲ್ಲಿ 1/3 ಭಾಗ ನೋಡಿ ಇಲ್ಲಿ ಬರುತ್ತೆ. ಅದು 1/3 ಭಾಗವನ್ನ ಅವರು ನಗದು ರೂಪದಲ್ಲಿ ಕೊಡ್ಬೇಕಾಗಿತ್ತು. ಮತ್ತೆ ಇದರಲ್ಲಿ ತನಾಬಂತ ಅಳಿಬೇಕಾದ್ರೆ ಒಂದು ಇದಕ್ಕೆ ಬೆದರಿಕೆ ಕಬ್ಬಿಣದ ತಗೊಂಡು ಎಷ್ಟು ಇದು ಇದ್ರಲ್ಲಿ ಬರುತ್ತೆ. ಮತ್ತೆ ಸೆಣಬಿನ ಹಗ್ಗ ಇಲ್ಲಿ ನೋಡಿ ಎಲ್ಲಿದೆ, ಅದು ಹಳೆಯ ಸೆಣಬಿನ ಹಗ್ಗವನ್ನ ಹಾಕಿ ತೇವಾಂಶ ಆಧಾರದ ಮೇಲೂ ಕೂಡ ಉದ್ದವನ್ನು ಅಳಿತಾ ಇದ್ರು. ಸೊ ಈ ತರ ಬೇರೆ ಬೇರೆ ರೀತಿಯಾದ ಒಂದು ಮೆಜರಿಂಗ್ ಸಿಸ್ಟಮ್ನ ಇಟ್ಕೊಂಡಿದ್ರು. ಓಕೆ, ಸೊ ಹಾಗಾಗಿ ಜಪ್ತಿ ಮತ್ತೆ ಇದು ದಸಹಲ ಬಗ್ಗೆ ಮಾತಾಡೋದಾದ್ರೆ, ದಸಹಲ ಬಂದು ವರ್ಗೀಕರಣ. ಅದೇನು ಅಂದ್ರೆ ಬೇರೆ ಬೇರೆ ರೀತಿಯಾದ ಒಂದು ಇದಕ್ಕೆ ಅಂದ್ರೆ ಅದರ ಅಡಿಯಲ್ಲಿ ಪೋಲಾಜ್ ಅಂತ ಇರ್ತಿತ್ತು. ಅದು ಕೃಷಿಗೆ ಮಾಡಲಾದ ಪಾಳು ಬೀಳಲು ಬಿಡದ ಭೂಮಿ. ಓಕೆ, ಪ್ರತಿಯೊಂದು ಬೆಳೆಗೆ ಕೃಷಿ ಮಾಡಲಾಗುವ ಎಂದಿಗೂ ಪಾಳು ಬೀಳದೆ ಇರತಕ್ಕಂಥ, ಅಂದ್ರೆ ಅಷ್ಟು ಫಲವತ್ತಾಗಿದೆ, ಅಷ್ಟು ನೀರಾವರಿ ಇದೆ ಅಂತಲ್ಲಿ ಪೋಲಾಜ್ ಅಂತ ಕರಿತಿದ್ರು. ಈ ದಶಾಲ ಸಿಸ್ಟಮ್ ಅಡಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅದೇ ಬೇರೆ ರೀತಿ ಒಂದು ಕಂದಾಯ ಭೂಕಂದಾಯ ಆಗ್ತಾ ಇದ್ರು. ಪರೋತಿ ತನ್ನ ಶಕ್ತಿಯನ್ನು ಮರಳಿ ಪಡೆಯಲು ಸ್ವಲ್ಪ ಸಮಯದ ಕೃಷಿಯಿಂದ ಹೊರಗುಳಿದ ಭೂಮಿ. ಓಕೆ, ಚಾಚಾರ್ ಅನ್ನೋದು 3 ಅಥವಾ 4 ವರ್ಷಗಳಿಂದ ಪಾಳು ಬಿದ್ದಿರೋ ಭೂಮಿ. ಬಂಜಾರ್ 5 ಅಥವಾ ಅದಕ್ಕಿಂತ ಹೆಚ್ಚು ವರ್ಷ ಪಾಳು ಬಿದ್ದಿರ್ತಕ್ಕಂಥ ಭೂಮಿ. ಓಕೆ, ಈ ತರದ್ದು ಅಲಹಾಬಾದ್, ಮಾಲ್ವಾ, ಗುಜರಾತ್, ಆಗ್ರಾ, ದೆಹಲಿ, ಲಾಹೋರ್ ಇಂಥ ಕಡೆ ಇದನ್ನ ಜಾರಿಗೆ ತಂದಿದ್ರು. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ನೋಡಿ. ಹಿಂಗೆ ಕೇಳಿದ ಕ್ವಶನ್ಸ್ಗಳು. ಡಿಫಿಕಲ್ಟಿ ಗ್ರೂಪ್ ಬಿ ಅಂತಂದ್ರೆ ಬೇರೆ ಬೇರೆ ಎಲ್ಲ ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ SD, FD ಎಲ್ಲ ಒಂದೇ ರೀತಿ ಇರುತ್ತೆ ಸ್ನೇಹಿತರೆ. ಇವಾಗೆಲ್ಲ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡಿದ್ದಾನೆ ಅವನು. ಇದು ದೊಡ್ಡದು ಚಿಕ್ಕದು ಅಂತ ಮಾಡ್ತಿಲ್ಲ, ಕ್ವಶನ್ಸ್ ಅಂತ ಕೇಳ್ತಾ ಇದ್ದಾನೆ. ಸ್ವಲ್ಪ ಗ್ರೂಪ್ ಬಿಲ್ ಏನ್ ಮಾಡ್ತಾನೆ ಅಂತಂದ್ರೆ ಕ್ವಶನ್ಸ್ಗಳನ್ನ ಲೆಂತ್ ಇಡ್ತಾನೆ, ಅಂದ್ರೆ ಆಪ್ಷನ್ಸ್ ನ ಜಾಸ್ತಿ ಇಡ್ತಾನೆ.
ABCD ಅಂತಿಟ್ಟು ಅದು ABC. ಗ್ರೂಪ್ ಸಿ ಅಥವಾ SD ಅದು ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಇಟ್ಟಿರೋ, ಬಟ್ ಲೆವೆಲ್ ಮಾತ್ರ ಸೇಮ್ ಇರುತ್ತೆ. ಸೊ ಹಂಗಾಗಿ ನೀವು ಎಲ್ಲನೂ ಕೂಡ ಇದು ಅದು ಅಂತ ಮಾಡಂಗಿಲ್ಲ, ಓದ್ಬೇಕು. ಓಕೆ, ನೆಕ್ಸ್ಟ್, ಯಾವ ಪ್ರಾಂತ್ಯದ ಮೇಲೆ ವಿಜಯದ ನೆನಪಿಗೆ ಅಕ್ಬರನು? ಇದು ಸಿಂಪಲ್ ಕ್ವಶನ್ಸ್ ಬರುತ್ತೆ, ಎಲ್ಲ ಡಿಫಿಕಲ್ಟಿ ಬರಲ್ಲ. ಓಕೆ, ಇದು ನೀವು ಕಣ್ಮುಚ್ಕೊಂಡು ಆಗ್ತಾರೆ ಗುಜರಾತ್ ಅಲ್ವಾ ಸರ್. ಅಕ್ಬರನದು ವೆರಿ ಇಂಪಾರ್ಟೆಂಟ್ ಸರ್. ಫತೇಪುರ್ ಸಿಕ್ರಿಯಲ್ಲಿ ಏನೇನೋ ಅವನು ಕೈಗೊಳ್ತಾನೆ, ಅವನ ಒಂದು ಸ್ಥಾಪನೆಗಳೇನು, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ, 1601ರಲ್ಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಅದು. ಯಾರ ವಿರುದ್ಧ ಹೇಳ್ತೀರಾ? ಖಾನ್ ಅಂತ ಹೇಳಿದ್ದೀನಿ. ಖಾನ್ ಅವನ ವಿರುದ್ಧ ಗೆಲ್ತಾರೆ. ಗೆದ್ದು ಅಲ್ಲಿ ಏನಾಗೋದು, ಈ ಬುಲಂದ ದರ್ವಾಜಾವನ್ನ ನಿರ್ಮಾಣ, ಆ ನೆನಪಿಗಾಗಿ, ವಿಜಯ ನೆನಪಿಗಾಗಿ. 40 ಮೀಟರ್ ಎತ್ತರ ಇದೆ. ಕೆಂಪು ಮೆರುಗಿನ ಮರಳುಗಳಿಂದ ಮಾಡಲ್ಪಟ್ಟಿದೆ. ಬಿಳಿ ಕಪ್ಪು ಅಮೃತ ಶಿಲೆಗಳನ್ನು ಅಲಂಕರಿಸಲ್ಪಟ್ಟಿದೆ. ಓಕೆ, ಸೊ ಇದು ಇಲ್ಲಿ ಪ್ರಮುಖವಾಗಿ ಇದಕ್ಕಿಂತ ಅಕ್ಬರಂದು ನಿಮಗೆ ಫತೇಪುರ್ ಸಿಕ್ರಿಯಲ್ಲಿ ಆರಾಧನಾ ಮಂದಿರ ಕಟ್ಟಿಸ್ತಾನೆ, ಇಬಾದತ್ ಖಾನ್ ಅಥವಾ ಆರಾಧನಾ ಮಂದಿರ. ಓಕೆ, ಅಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ, ಗೊತ್ತಿರಬೇಕು ನಿಮಗೆ. ಓಕೆ, ದೀನ್ ಎ ಇಲಾಯಿ ಎಂಬ ಹೊಸ ಧರ್ಮ ಎಲ್ಲಾದ್ರದ್ದು ತಗೊಂಡು ಅವನು ಅಕ್ಬರ್ ಧಾರ್ಮಿಕ ಸಹಿಷ್ಣ ಆಗಿದ್ದ. ಎಲ್ಲಾ ರೀತಿ ಧರ್ಮಗಳನ್ನು ತಗೋತಿದ್ದ, ಎಲ್ಲರೂ ಒಳ್ಳೊಳ್ಳೆದಿದೆ, ಇಸ್ಲಾಮಲ್ಲಿ ಯಾವ ಸರಿ ಇಲ್ಲ ಅದನ್ನು ತೆಗೆದಾಕ್ತಿದ್ದ. ಸೊ ಈ ತರ ಮಾಡಿ ಅದನ್ನ ಹೊಸ ಧರ್ಮ ಕೂಡ, ದಾನ್ ಎ ಇಲಾಯಿ, ತೌಹೀದ್ ಎ ಇಲಾಯಿ ಅಂತ. ಓಕೆ, ಅನುಲಂಘ್ಯ ಶಾಸನ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಇದನ್ನ. ಇದೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಇವೆಲ್ಲ ಡೀಟೇಲ್ ಆಗಿ ಓದ್ಕೊಳ್ಳಿ ಸ್ನೇಹಿತರೆ. ಫೈನ್, ಶಿವಮೂರ್ತಿ ನೆಕ್ಸ್ಟ್ ಕ್ವಶನ್ ಬನ್ನಿ. ಗೌತಮ್ ಪುತ್ರ ಶಾತಕರ್ಣಿ ಯಾರು ಸರ್? ಇವರು ಶಾತವಾಹನ ಅಲ್ವಾ? ಶಾತವಾಹನ ತಾನೆ, ಶಾತವಾಹನ ವೆರಿ ಇಂಪಾರ್ಟೆಂಟ್. ಇಲ್ಲೇನಿದೆ, ಏಕ ಬ್ರಾಹ್ಮಣ ಅಥವಾ ವಿಶಿಷ್ಟ ಬ್ರಾಹ್ಮಣ ಎಂಬ ಪದವಿಯನ್ನು ಹೊಂದಿದ್ದನು. ತನ್ನನ್ನು ತಾನು ಕ್ಷತ್ರಿಯ ಗರ್ವ, ಪ್ರೈಡ್ ನಾಶಕ, ಅಂದ್ರೆ ಇವನು ಬ್ರಾಹ್ಮಣರ ರಕ್ಷಕ, ನಾನು ಕ್ಷತ್ರಿಯನ ಇದು ಮಾಡ್ತೀನಿ, ಕ್ಷತ್ರಿಯರನ್ನ, ನಮ್ಮ ಬ್ರಾಹ್ಮಣರ ಒಂದು ಇದನ್ನ ರಕ್ಷಣೆ ಮಾಡ್ತೀನಿ ಅನ್ನೋ ರೀತಿ. ಓಕೆ, ಅಂದ್ರೆ ಹಿಂಗೆ ವರ್ಣ ವ್ಯವಸ್ಥೆಯಲ್ಲಿ ಜಾಸ್ತಿ ಏನು ಆ ಒಂದು ಟೈಮಲ್ಲಿ ವರ್ಣ ವ್ಯವಸ್ಥೆ ಇತ್ತಲ್ಲ, ಅದ್ರಲ್ಲಿ ನಂಬಿಕೆ ಜಾಸ್ತಿ ಇತ್ತು. ಸೊ ಹಂಗಾಗಿ ಎಸ್, ಎರಡು ಆಪ್ಷನ್ಸ್ ಕೂಡ ಇದು ಸರಿ ಸ್ನೇಹಿತರೆ. ಓಕೆ, ಅವನ ತಾಯಿನೇ ಹೇಳ್ತಾಳೆ. ಓಕೆ, ತಾಯಿ ಗೌತಮಿ ಬಾಲಶ್ರೀ ಹಾಗೂ ನಾಸಿಕ್ ಗುಹಾ ಶಾಸನದಲ್ಲೇ ಬರೆದಿದೆ, ಏಕ ಬ್ರಾಹ್ಮಣ ಅಂತ, ಒಬ್ಬ ವಿಶಿಷ್ಟ ಬ್ರಾಹ್ಮಣ ಅಂತ. ಅಂದ್ರೆ ಅವನು ಕ್ಷತ್ರಿಯ ಹೆಮ್ಮೆಯ ನಾಶಕ ಅಂತ ಕೂಡ ಅರ್ಥ. ಸೊ ಇನ್ನು ಅವನ ಬಗ್ಗೆ ನಾವು ಗೌತಮ ಪುತ್ರ ಶಾತಕರ್ಣಿ ಬಗ್ಗೆ ನೋಡ್ತಾ ಇದ್ರೆ, ಶತಕ್ಷತ್ರಪ ನಹಪಾಣ ಅಂತ ಕೂಡ ಕರಿತೀವಿ. ಶತಕ್ಷತ್ರಪ ನಹಪಾಣ ಅಂದ್ರೆ ನಿಮಗೆ ಕ್ಷತ್ರಿಯರ ನಾಶಕ ಅನ್ನೋ ರೀತಿನೇ. ಓಕೆ, ನೋಡಿ ನಿಮಗೆ ವೆರೈಟಿ ನೇಮಲ್ಲಿ ನಿಮಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಅಪ್ಕಮಿಂಗ್ ಅಲ್ಲಿ ಇದೇ ಕ್ವಶನ್ ಇನ್ ಬೇರೆ ರೀತಿ ಕೇಳ್ಬೋದು. ಓಕೆ, ಸೊ ಇವೆಲ್ಲ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ನಾಸಿಕ್ ಶಾಸನದಲ್ಲಿ ನಾವು ನೋಡ್ಬೋದು, ಶಕ ಯುವನ ಪ್ಲಹವ ನಿರ್ಮೂಲನ ಮಾಡಿರೋನು ಅಂತ ಕೂಡ ನಾವು ನೋಡ್ಬೋದು. ವೆರಿ ಇಂಪಾರ್ಟೆಂಟ್, ನಾಸಿಕ್ ಶಾಸನ ಕೇಳ್ತಾ ಇರಬೇಕಾದ್ರೆ ಎಕ್ಸಾಮ್ ಅಲ್ಲಿ ಇಂಥದ್ನೆಲ್ಲ. ಓಕೆ, ಇನ್ನು ಬಿರುದು ತ್ರೈ ಸಮುದ್ರ ತೋಯ ಪಿತಾಮಹ ಅಂತ ಕೂಡ ಇತ್ತು, ಶಾಸನದಲ್ಲಿ ಉಲ್ಲೇಖ ಕೂಡ ಇದೆ. ಓಕೆ, ಸೊ ಇದ್ರ ಬಗ್ಗೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಾಸಿಕ್ ಗೊತ್ತಲ್ಲ, ಮಹಾರಾಷ್ಟ್ರ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ, ಚಾಂದ್ ಮಿನಾರ್ ಎಲ್ಲಿದೆ? ಸಿಂಪಲ್ ಕ್ವಶನ್ಸ್ ಬರ್ತವೆ, ಡಿಫಿಕಲ್ಟಿಯು ಬರ್ತವೆ. ಎಲ್ಲಿದೆ ಸರ್? ದಿಲ್ಲಿ ಇದೆಯಾ, ಗಜಿಯಾಬಾದ್ ಅಲ್ಲಿ ಇದೆಯಾ, ದೌಲತಾಬಾದ್ ಅಲ್ಲಿ ಇದೆಯಾ? ದೌಲತಾಬಾದ್ ಅಲ್ವಾ? ಎಸ್. ಚಂದ್ರನ ಗೋಪುರ ಭಾರತದ ದೌಲತಾಬಾದ್ ನಲ್ಲಿದೆ. ಎಲ್ಲಿದೆ ಸರ್? ಮಹಾರಾಷ್ಟ್ರ, ದೌಲತಾಬಾದ್ ಯೋಗಿ ಕೋಟೆ ಸಂಕೀರ್ಣ ಬಳಿ. ಇದು ಕೂಡ ಅಷ್ಟೇ. ಅಲ್ಲಾವುದ್ದೀನ್ ಬಹಮನಿ ಅಹಮದ್ ಶಾ ಏನಿದೆ, ಬಹಮನಿ ಶಾ, ಅವನು ಕೋಟೆಯನ್ನು ವಶಪಡಿಸ್ಕೊಂಡಿದ್ದಕ್ಕೋಸ್ಕರ ಈ ರೀತಿಯಾದ ಒಂದು ಗೋಪುರಗಳು, ಅವಾಗೆಲ್ಲ ಗೋಪುರಗಳು ನಿರ್ಮಿಸ್ತಿದ್ದೆ. ಅದಕ್ಕೆ ಯಾವ್ದಾರ ಒಂದು ಕೋಟೆ ಹೊಸ್ಕೊಂಡು ಅದ್ರ ಹತ್ರ ಗೋಪುರ ನಿಲ್ಲಿಸೋರು. ಓಕೆ, ಇದು ನನ್ನ ಒಂದು ವಿಜಯದ ಸಂಕೇತ ಅಂತ ಹೇಳಿ. ಓಕೆ, ಸೊ ಈ ಕುತುಬ್ ಮಿನಾರ್ನ ಹೋಲುತ್ತೆ ಚಾಂದ್ ಮಿನಾರ್ ಅಂತ. ಚಂದ್ರನ ಗೋಪುರ, ಅದು ಚಾಂದ್ ಅಂದ್ರೆ ಚಂದ್ರ, ಗೊತ್ತಿದೆ ನಿಮಗೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು ಕೂಡ 1445 ಸಮಕಾಲೀನದಲ್ಲಿ ಆಗಿರ್ತಕ್ಕಂಥದ್ದು. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ, ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವೆಲ್ಲ ವಿಡಿಯೋಸ್ಗಳು ಇನ್ನೂ ತುಂಬಾ ಕ್ವಶನ್ಸ್ಗಳಿದೆ. ಸೊ ಇದನ್ನು ಡೀಟೇಲ್ ಆಗಿ ಮುಂದೆ ಇನ್ನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಲಿಂಕ್ ಪ್ಲೇ ಲಿಸ್ಟ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಚೆಕ್ಔಟ್ ಮಾಡಿ. ಓಕೆ, ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಇದೆಲ್ಲ ನಾವು ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.